ಇತ್ತೀಚೆಗೆ ಸಾಲ ವಸೂಲಿಗೆ ತೆರಳಿದ್ದ ಸೆಂಟ್ ಮಿಲಾಗ್ರಿಸ್ ಬ್ಯಾಂಕ್ ಸಿಬ್ಬಂದಿಗಳು ಗ್ರಾಹಕನ ಮೇಲೆ ಹಲ್ಲೆ ನಡೆಸಿದ್ದನ್ನು ಭಟ್ಕಳದ ಸಾಲಗಾರ ಕ್ಷೇಮಾಭಿವೃದ್ಧಿ ಸಂಘ ಖಂಡಿಸಿ ಗ್ರಾಹಕನಿಗೆ ನ್ಯಾಯ ದೊರಕಿಸಿಕೊಡುವುದಾಗಿ ಹೇಳಿದೆ. ಸಾಲ ವಸೂಲಿಗೆ ತೆರಳಿದ್ದ ಸೆಂಟ್ ಮಿಲಾಗ್ರಿಸ್ನ ಸಿಬ್ಬಂದಿಗಳು ಗ್ರಾಹಕನಿಗೆ ಕೆಟ್ಟ ಶಬ್ದದಿಂದ ಬೈದು ಆತನ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಭಟ್ಕಳದ ಲೀಲಾವರ ಲಾಡ್ಜ್ ಎದುರಿನ ಚಾಲುಕ್ಯ ಬಸ್ ಕಚೇರಿಯಲ್ಲಿ ಶುಕ್ರವಾರ ನಡೆದಿತ್ತು. ಹಲ್ಲೆಗೊಳಗಾದ ಬ್ಯಾಂಕ್ ಗ್ರಾಹಕ ಈಶ್ವರ್ ದುರ್ಗಪ್ಪ ನಾಯ್ಕ್ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡಿದ್ದಾರೆ. ಇದೀಗ ಈಶ್ವರ್ ನಾಯ್ಕ್ ಮೇಲಿನ ಹಲ್ಲೆಯನ್ನ ಖಂಡಿಸಿ ಭಟ್ಕಳದಲ್ಲಿ ಸಾಲಗಾರರ ಕ್ಷೇಮಾಭಿವೃದ್ಧಿ ಸಂಘ ಮಾಧ್ಯಮಗೋಷ್ಠಿ ನಡೆಸಿತು. ಈ ವೇಳೆ ಮಾತನಾಡಿದ ಸಾಲಗಾರರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಸಂಜೀವ್ ನಾಯ್ಕ್ ಮುರುಡೇಶ್ವರ ಮಾತನಾಡಿ, ಒಂದು ವೇಳೆ ಬ್ಯಾಂಕ್ ಸಿಬ್ಬಂದಿ ಹಲ್ಲೆಯಿಂದ ಈಶ್ವರ್ ನಾಯ್ಕ್ಗೆ ಹೆಚ್ಚು ಕಮ್ಮಿಯಾಗಿದ್ರೆ ಯಾರು ಜವಾಬ್ದಾರಿ? ಒಂದು ವೇಳೆ ಈಶ್ವರ್ ನಾಯ್ಕ್ ಸಾಲ ಕಟ್ಟುವುದಿಲ್ಲ ಎಂದಿದ್ರೆ ನೀವು ಪೊಲೀಸರಿಗೆ ದೂರು ನೀಡಬಹುದಿತ್ತು. ಅದನ್ನ ಬಿಟ್ಟು ಹಲ್ಲೆ ನಡೆಸಲು ಅಧಿಕಾರ ಕೊಟ್ಟವರು ಯಾರು? ನಿಮಗಾದರೆ ಬ್ಯಾಂಕ್ನಿಂದ ಇನ್ಶೂರೆನ್ಸ್ ಇರುತ್ತೆ. ಬಡವ ಈಶ್ವರ್ ನಾಯ್ಕ್ಗೆ ಏನಾದರೂ ಆಗಿದ್ರೆ ಯಾರು ಹೊಣೆ ಎಂದು ಪ್ರಶ್ನಿಸಿ ಸೆಂಟ್ ಮಿಲಾಗ್ರಿಸ್ ಬ್ಯಾಂಕ್ನ ಸಿಬ್ಬಂದಿ ದೌರ್ಜನ್ಯವನ್ನ ಖಂಡಿಸಿದರು. ತುಂಬಲಿಲ್ಲ, 3 ತಿಂಗಳಾಯ್ತು ಕಟ್ಟಬಾಕಿಯಾಗಿ. 3 ತಿಂಗಳಲ್ಲ 3 ತಿಂಗಳಾಯ್ತು ಕಟ್ಟಬಾಕಿಯಾಗಿ, ನೀವು ಸಾಲ ಯಾಕೆ ತುಂಬಲಿಲ್ಲ ಅಂತ ಹೇಳಿ ಇವ್ರ ಮೇಲೆ ದೌರ್ಜನ್ಯ ಮಾಡಿ 6-7 ಜನ ಹೋಗಿ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ನಾನೇನು ಹೇಳ್ತೇನೆ, ಸಾಲ ತುಂಬದೇ ಇರ್ಬೋದು, ಆದರೆ ಸಾಲ ಕೊಡುವಾಗ ನಿಮ್ಗೆ ಏನು ಕಾನೂನು ಇದೆ, ಸಹಕಾರಿ ಕಾನೂನು, ಸಾಲ ತುಂಬುವವರೆಗೂ ಅದೇ ಕಾನೂನು ಇರ್ತದೆ. ನೀವು ಸಾಲ ಕೊಟ್ಟಿದ್ರಿ, ಸಾಲ ಕೊಡುವಾಗ 2 ಚೆಕ್ ತಗೊಂಡಿದ್ರಿ, 2 ಜಾಮೀನು ತಗೊಂಡಿದ್ರಿ, 2 ಸದಸ್ಯರ ಜಾಮೀನು ತಗೊಂಡಿದ್ರಿ. ನೀವು ಅದೇ ರೀತಿ ಜಾಮೀನು ಸಹಕಾರಿ ಕಾನೂನು ಅಂತ 2 ಜಾಮೀನು ತಗೊಂಡ್ರಿ, ಚೆಕ್ ತಗೊಂಡಿದ್ರಿ. ಅವ್ರು ಸಾಲಗಾರ ತುಂಬದೇ ಇದ್ರೆ ಸಾಲದ ವಾಯಿದೆ ಮುಗಿದ ನಂತರ ನೀವು ಚೆಕ್ಕನ್ನು ಕೋರ್ಟ್ಗೆ ಹಾಕಿ ನ್ಯಾಯಾಲಯದ ಮೂಲಕ ನೀವು ವಸೂಲಿ ಮಾಡ್ಬೋದಿತ್ತು. ಇಲ್ಲಿದ್ರೆ ಜಾಮೀನ್ದಾರರನ್ನ ಎಜುಕೇಶನ್ ಅಲ್ಲದೆ ಇವ್ರೇನು ಹೇಳಿದ್ರು, ನಾನು ಅವ್ರ ಹತ್ರ ಕೇಳಿದೆ ಮೊನ್ನೆ ಸ್ಟೇಷನಲ್ಲಿ ಇರುವಾಗ, ನೀವು ಯಾಕೆ ಹಲ್ಲೆ ಮಾಡೋದು, ಯಾಕೆ ಸುಮ್ಮನೆ ಆ ಮಟ್ಟಕ್ಕೆ ಹೋಗ್ಬಾರ್ದಿತ್ತು ಅಂದ್ರೆ, ಇಲ್ಲ ನಮ್ಗೆ ಅವರು ಒಳಗಡೆಯಿಂದ ಹಾರಿ ತಕ ಬಂದರು, ನಮ್ಗೆ ಸಿಕ್ಕಾಪಟ್ಟಿ ಬೈದರು ಅಂತ. ಬೈದ್ರೆ ಪೊಲೀಸರವ್ರೆ ಪೊಲೀಸ್ ಸ್ಟೇಷನ್ಗೆ ಹೇಳಿ ಕಂಪ್ಲೇಂಟ್ ಕೊಟ್ಟು ನೀವು ಸರಿ ಮಾಡ್ಕೊಳ್ಬೋದಿತ್ತಲ್ಲ. ನೀವು ಈಗ 6-7 ಜನ ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡಿ, ನೀವು ಗುಂಡಾಗಿರಿ ಮಾಡಿ, ಅವ್ರಿಗೆ ಏನಾದರೂ ಹೊಡೆದಾಟದಲ್ಲಿ ಏನಾದರೂ ಅವ್ರ ಜೀವಕ್ಕೆ ಅಪಾಯ ಆಗಿದ್ರೆ ಯಾರು ಜವಾಬ್ದಾರಿ? ಬ್ಯಾಂಕ್ ಸಿಬ್ಬಂದಿಗೆ ಪೊಲೀಸರ ಭಯವೂ ಇಲ್ಲ, ನ್ಯಾಯಾಲಯದ ಭಯವೂ ಇಲ್ಲ. ಅವರೇನು ಗುಂಡಾಗಳ? ನೀವು ಹೇಗೆ ಕಾನೂನುಬದ್ಧವಾಗಿ ಸಾಲ ಕೊಡ್ತಿರೋ ಸಾಲಗಾರರಿಗೂ ನ್ಯಾಯವಿದೆ. ನೀವು ಅವರ ಮೇಲೆ ಹಲ್ಲೆ ಮಾಡಿ ದರೋಡೆ ಮಾಡುವುದಲ್ಲ. ಸಾಲಗಾರರಿಂದ ಬಂದ ಹಣದಲ್ಲಿ ನಿಮ್ಮ ಜೀವನ ನಡೆಯುವುದು. ಅಂತಹದ್ರಲ್ಲಿ ಸಾಲಗಾರರ ಮೇಲೆ ಹಲ್ಲೆ ಮಾಡಿದ್ರೆ ದೇವರು ಮೆಚ್ತಾನ ಎಂದು ಪ್ರಶ್ನಿಸಿದರು. ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ನಿಮ್ ಬ್ಯಾಂಕ್ ನೋಡ್ಕೊಳ್ತದೆ, ಖರ್ಚು ನೋಡ್ಕೊಳ್ತದೆ, ಮತ್ತೆ ನಿಮ್ಮ ಸಂಸ್ಥೆ ಇನ್ಶೂರೆನ್ಸ್ ಮಾಡ್ತದೆ. ಈ ಒಬ್ಬ ಬಡಪಾಯಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ, ಈಗ ಮೊನ್ನೆ 2 ದಿನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು. ಅವ್ರ ಮನೆ ಸಂಸಾರದ ಪರಿಸ್ಥಿತಿ ಏನು? ನಾಳೆ ಈಗ ಇಷ್ಟು ಸಣ್ಣದ್ರಲ್ಲೇ ಆಯ್ತು, ಏನಾದ್ರೂ ಮೊನ್ನೆ ಹೆಚ್ಚು ಕಡಿಮೆ ಆಗಿ ಅವ್ರ ಜೀವಕ್ಕೆ ಏನಾದ್ರು ಅಪಾಯ ಆಗಿದ್ರೆ ಈ ಬಡವ್ರ ಗೋಳು ಯಾರು ಕೇಳ್ತಾರೆ? ಹಾಗಾಗಿ ಇವ್ರಿಗೆ ಏನಾಗದೆ, ಸಹಕಾರಿ ಇಲಾಖೆ ಭಯನೂ ಇಲ್ಲ, ಪೊಲೀಸರ ಭಯನೂ ಇಲ್ಲ, ಇವ್ರಿಗೆ ಕೋರ್ಟನ್ ಭಯನೂ ಇಲ್ಲ. ನಾನು ಇವ್ರಿಗೆ ಏನ್ ಕೇಳ್ತೇನೆ ಯಾಕಂದ್ರೆ, ನೀವು ಸಾಲ ವಸೂಲಿಗೆ ಹೋದ ಬ್ಯಾಂಕಿನ ನೌಕರರ ಅಥವಾ ಗುಂಡಾಗಳ ನೀವು ಅಂತ ಕೇಳ್ತೇನೆ ಅವ್ರಿಗೆ. ಇವ್ರು ಇದನ್ನ ನಿಲ್ಲಿಸ್ಬೇಕು. ಯಾವುದೇ ಕಾರಣಕ್ಕೂ ಇವರು ಈ ಗುಂಡಾ ಪ್ರವೃತ್ತಿಯನ್ನ ನಡೆಸಲಿಕ್ಕಿಲ್ಲ. ಯಾವುದೇ ಹಣಕಾಸು ಸಂಸ್ಥೆಯಲ್ಲಿ ನೀವು ಸಾಲ ಕೊಡ್ಬೇಕಿದ್ರೆ ಕಾನೂನುಬದ್ಧವಾಗಿ ಸಾಲ ಕೊಟ್ಟಿರಿ, ಹೇಳಿದ್ರಿ ಸರ್ ಹಿಂಗೆ ಒಂದು 2,000 ಎಫ್ ಡಿ ಕಡಿಮೆ ತಗೊಳ್ಳಿ ಅಂತ ಹೇಳಿದ್ರಿ, ಇಲ್ಲ ನಮ್ಮ ಕಾನೂನೇ ಆಗದೆ ಅಂತ್ರಿ. ಶೇರ್ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅಂದ್ರೆ, ಇಲ್ಲ ನಮ್ಮ ಕಾನೂನೇ ಹಂಗದೆ ಅಂತ್ರಿ. ಸಂತೋಷ, ನಾವು ಒಪ್ಕೊಳ್ಳುವ. ಆದ್ರೆ ನಿಮ್ಮ ಕಾನೂನು ಸಾಲ ಕೊಡುವಾಗ ಯಾವ ರೀತಿ ಕಾನೂನು ಅದೆಯೋ, ಸಾಲ ತುಂಬುವವರೆಗೂ ಅದೇ ರೀತಿ ಕಾನೂನು ಇರ್ತದೆ. ನೀವು ಹೋಗಿ ದರೋಡೆ ಮಾಡಿ, ಅವ್ರಿಗೆ ಹಲ್ಲೆ ಮಾಡಿ ವಸೂಲಿ ಮಾಡುವುದಲ್ಲ. ಹಲ್ಲೆ ಮಾಡ್ರೆ, ದರೋಡೆ ಮಾಡ್ರೆ ಇಲ್ಲಿದ್ದಾವೆ ಎಲ್ಕಂತ ತುಂಬ್ತಾ. ಇನ್ನು ಪೊಲೀಸರು ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದನ್ನು ಇಲ್ಲಿಗೆ ಬಿಡುವುದಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನಕ್ಕೆ ತಂದು ಈಶ್ವರ್ ನಾಯ್ಕ್ಗೆ ಆದ ಅನ್ಯಾಯದ ಬಗ್ಗೆ ತನಿಖೆ ನಡೆಸಿ ನ್ಯಾಯ ಕೊಡಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ನಮಗೆ ಸಾಲಗಾರರಿಗೆ ಒಂದು ಮುಕ್ತಿ ಬೇಕು. ಮುಕ್ತಿ ಅಂದ್ರೆ ಸಾಲ ನೀವು ತುಂಬಿ ಅಂತ ಅಲ್ಲ, ಅಥವಾ ಏನೋ ಮತ್ತೆ ಒಂದು ರೀತಿ ಸಹಾಯ ಮಾಡಿ ಬ್ಯಾಂಕ್ನವರು ಜೋರು ಮಾಡಿ ಅಂತಲ್ಲ. ನಮಗೆ ಒಟ್ಟಾರೆ
ಸಾಲಗಾರರಿಗೆ ಹೆರೆಸ್ಮೆಂಟ್ ಆಗದಿದ್ದಂಗೆ ಒಂದು ಪರಿಹಾರ ಬೇಕು ನಮಗೆ. ಹಾಗಾಗಿ ಮಂತ್ರಿಗಳ ಗಮನಕ್ಕೂ ತರ್ತೇವೆ, ಮತ್ತೆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಮಾತಾಡಿ ಅವನ ನ್ಯಾಯ ಕೊಡಿಸ್ತೇವೆ. ಈ ವೇಳೆ ಸಾಲಗಾರರ ಕ್ಷೇಮಾಭಿವೃದ್ಧಿ ಸಂಘದ ಎಂಡಿ ನಾಯ್ಕ್, ಕಾರ್ಯದರ್ಶಿ ಸುರೇಶ್ ಪೂಜಾರಿ ಉಪಸ್ಥಿತರಿದ್ದರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.